ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಏನಪ್ಪ ವಿಶೇಷ? ಈ ವಿಶೇಷದಲ್ಲಿ ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಮೊಮ್ಮಗಳು ಇವತ್ತು ಶಿಶ್ವಾರ ಹೋಗ್ತಾ ಇದ್ದಾಳೆ. ಅಂಗನವಾಡಿಗೆ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಮೇಡಮ್ ಅವರು ರೆಡಿ ಆಗಿದ್ದಾರೆ. ಸ್ಕೂಲಿಗೆ ಹೋಗ್ತೀಯಮ್ಮ? ಸ್ಕೂಲಿಗೆ ಹೋಗ್ತೀಯಾ? ಎಲ್ಲಿದೆ ನಿನ್ನ ಸ್ಕೂಲು? ಎಲ್ಲಿದೆ ನಿನ್ನ ಸ್ಕೂಲು? ಆ ಕಡೆ ಇದೆಯಾ? ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಾ? ಟೈಮ್ ಆಯ್ತಾ ಸ್ಕೂಲಿಗೆ? ಸ್ಕೂಲಿಗೆ ಹೋಗ್ತೀಯಲ್ಲ, ಏನೇನು ಬೇಕು ನಿಮಗೆ? ಏನೇನು ಬೇಕು? ಏನೇನು ಬೇಕು? ಏನು ಬೇಡ? ಇವತ್ತು ಅವಳು ಫಸ್ಟ್ ಡೇ ಸ್ಕೂಲಿಗೆ ಹೋಗೋದ್ರಿಂದ ನಾವು ಅವಳಿಗೆ ಬ್ಯಾಗ್ ತೊಗೊಂಡು ಬಂದಿದ್ದೀವಿ. ಬ್ಯಾಗಲ್ಲಿ ಒಂದು ಸಣ್ಣ ಬುಕ್ ಇಟ್ಟಿದ್ದೀವಿ, ಸುಮ್ಮನೆ ಅವಳಿಗೆ ಆಟ ಆಡೋಕ್ಕೆ. ಜನ ಕಣ್ಮುಚ್ಚ, ನಿಂಗೆ ಏನೋ ಅಂತ ತಂದಿದ್ದೀನಿ. ವಾ, ಹೊಸ ಬುಕ್ಕು, ಶಿಶುವಾರದಲ್ಲಿ ಅಂಗನವಾಡಿಲಿ ಕೊಟ್ಟಿರೋ ಬುಕ್ ಇದು, ಮಕ್ಕಳಿಗೆ ಅಂತ. ಇದೇನೋ ಕಣ್ಮುಚ್ಚು, ಇದೇನೋ ಕಣ್ಮುಚ್ಚು, ಏನೋ ತಂದಿದ್ದೀನಿ. ಇಲ್ಲ ನೋಡಪ್ಪ. ವಾ, ಚೆನ್ನಾಗಿದೆಯಾ? ಮತ್ತೆ ಕಣ್ಮುಚ್ಚು, ಮತ್ತೆ ಕಣ್ಮುಚ್ಚು, ಮತ್ತೆ ಕಣ್ಮುಚ್ಚು. ನೋಡಮ್ಮ, ಮತ್ತೆ ಕಣ್ಮುಚ್ಚು, ಮತ್ತೆ ಕಣ್ಮುಚ್ಚು, ಮತ್ತೆ ಕಣ್ಮುಚ್ಚು. ಇಷ್ಟ ಆಯ್ತಾ? ಜಾಮೆಟ್ರಿ ಬಾಕ್ಸ್ ಅಲ್ಲಿ ಫ್ರೆಂಡ್ಸ್, ಲಂಚ್ ಬಾಕ್ಸು ಎಲ್ಲ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಇವತ್ತು ನನ್ನ ಮೊಮ್ಮಗಳು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಇವತ್ತು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ವ್ಲಾಗಲ್ಲಿ ಇವತ್ತಿನ ವ್ಲಾಗಲ್ಲಿ ನನ್ನ ಮೊಮ್ಮಗಳದು ಫಸ್ಟ್ ಡೇ ಸ್ಕೂಲ್ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಅವಳು ಸ್ಕೂಲ್ಗೆ ಹೋಗೋ ವಿಡಿಯೋ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸ್ಕೂಲ್ಗೆ ಹೋಗುವಾಗ ನಿಮಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಅವಳು ಬ್ರಷ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ ಸ್ಕೂಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ತಿಂಡಿ ನಾನು ಇವತ್ತು ಮಾರ್ನಿಂಗ್ ಚಿತ್ರಾನ್ನ ಮಾಡಿದ್ದೆ. ಆ ಚಿತ್ರಾನ್ನ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಲ್ಲೇನು ತಿಂತಾಳೋ ಇಲ್ವೋ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈಗ ಮಕ್ಕಳಿಗೆಲ್ಲ ಫೋನ್ ಕೊಟ್ರೇ ಊಟ ಮಾಡೋದು ಫ್ರೆಂಡ್ಸ್, ಇಲ್ಲಾಂದರೆ ಊಟನೇ ಮಾಡಲ್ಲ. ಅದಕ್ಕೆ ನಾನು ತಿಂಡಿ ತಿನ್ನಲಿ ಅಂತ ಸ್ವಲ್ಪ ಹೊತ್ತು ಕೊಟ್ಟಿದ್ದೀನಿ ಅವಳಿಗೆ ಫೋನು. ಆಮೇಲೆ ಹೊರಡಕ್ಕೆ ನಿಂತಲು, ದೇವ್ರಿಗೆ ಕೈ ಮುಗಿ ಅಂತ ಹೇಳಿದೆ, ಪ್ರೇಯರ್ ಮಾಡಿಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು. ನಾವೆಲ್ಲ ಮಂಡಿಗಾಲು ಹಾಕ್ತೀವಲ್ಲ, ಅದಕ್ಕೆ ಅವಳು ಮಂಡಿಗಾಲು ಹಾಕಿ ಪ್ರೇಯರ್ ಮಾಡ್ತಾ ಇದ್ದಾಳೆ. ಸ್ಕೂಲಿಗೆ ಹೋಗೋಕ್ಕೆ ಫುಲ್ ಖುಷಿಲಿದ್ದಾಳೆ ಫ್ರೆಂಡ್ಸ್. ಅವಳಿಗೆ ನಾನು ಅಂದೆ ಸ್ಕೂಲಲ್ಲಿ ಆಟ ಸಾಮಾನೆಲ್ಲ ಕೊಡ್ತಾರೆ, ಹೋಗು ಸ್ಕೂಲಿಗೆ, ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಫುಲ್ಲು ಖುಷಿಯಾಗಿದ್ದಾಳೆ. ದೇವರಿಗೆ ಬಾಯ್ ಅಂತೇಳಿ ಫ್ಲೈಯಿಂಗ್ ಕಿಸ್ ಎಲ್ಲ ಕೊಡ್ತಾ ಇದ್ದಾಳೆ. ಹೊರಟು ನಿಂತು ಆಮೇಲೆ ಹೂವು ಕೀಳಕ್ಕೆ ಹೋದ್ಲು. ನಮ್ಮ ಮನೆಯವ್ರು ಹೂವು ಕೀಳಬೇಡ, ಅದೆಲ್ಲ ಮುಟ್ಟಿ ನೋಡಬೇಕಷ್ಟೇ ಅಂತ ಹೇಳಿದ್ರು. ಆಮೇಲೆ ಹೊರಟ್ಲು ಅವ್ರ ತಾತನ ಜೊತೆಗೆ ಬಾಯ್ ಹೇಳ್ಬಿಟ್ಟು. ಮಾಮ ಆಟ ಯಾಕೆ ತಂದಿಲ್ಲ ಅಂತ ಕೇಳ್ತಾ ಇದ್ದಾಳೆ. ಮಾಮನ ಜೊತೆ ಹೋಗ್ತೀನಿ ಅಂತ. ಆಮೇಲೆ ಹಂಗೂ ಹಿಂಗೂ ರೆಡಿಯಾಗಿ ತಾತನ ಜೊತೆ ಹೊರಟಾಗಿ ನಿಂತಳು. ಗಾಡಿ ಒಳಗೆ ಕೂತ್ಕೊಳ್ಳೋಕೆ ಹೋದ್ಲು. ಕೂತ್ಕೊಂಡು ನೋಡ್ತಾ ಇದ್ದಾಳೆ, ನಮ್ಮ ಆಯ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಮುಖ ಸಣ್ಣಗಾಗ್ಬಿಟ್ಟಿದೆ. ಎಲ್ಲೋ ಕರ್ಕೊಂಡು ಹೋಗ್ತಿದ್ಯಲ್ಲ ತಾತ ಅಂತ. ಇದೆ ಅವಳು ಅಂಗನವಾಡಿ ಫ್ರೆಂಡ್ಸ್, ಸಿದ್ದಾಪುರ ಮೇಯ್ನ್ ರೋಡಲ್ಲಿದೆ. ಸ್ಕೂಲ್ ನೋಡ್ತಾ ಇದ್ದಾಳೆ, ಎಲ್ಲೋ ಕರ್ಕೊಂಬಂದುಬಿಟ್ಟಿದ್ರಲ್ಲ, ಇಲ್ಲೆಲ್ಲೂ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ಕೂಲ್ ಒಳಗೆ ಹೋದ್ಲು ಆರಾಮಾಗಿ. ಅವಳು ಆಲ್ರೆಡಿ ಒಬ್ಬರು ಫ್ರೆಂಡ್ ಇದ್ದರು ಅವಳಿಗೆ, ಗಾನು ಅಂತ ಹೇಳ್ಬಿಟ್ಟು. ಅವಳಿದ್ಲು, ಹಂಗಾಗಿ ಅವಳು ಸುಮ್ಮನೆ ಇದ್ಲು. ಅವಳು ಅಳ್ತಾ ಇರೋದು ನೋಡಿ ಇವಳು ಮುಖ ಸಣ್ಣಗಾಗಿತ್ತು. ಆಮೇಲೆ ಒಳಗೆ ಕೂತ್ಕೊಂಡು ಎಲ್ಲರ ಜೊತೆ ಆರಾಮಾಗಿ ಕೂತ್ಕೊಂಡಿದ್ಲು, ನೋಡ್ತಾ ಇದ್ಲು ಯಾರ್ಯಾರು ಏನು ಅಂತ ಹೇಳ್ಬಿಟ್ಟು. ಮಕ್ಕಳೆಲ್ಲ ಸೈಲೆಂಟಾಗಿ ಆಟ ಆಡ್ತಾಯಿದ್ರು. 1 ಮತ್ತು 2 ಮಕ್ಕಳು ಮಾತ್ರ ಅಳ್ತಾಯಿದ್ರು. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಶಿಶ್ವಾರ ಚೆನ್ನಾಗಿದೆ. ಅಲ್ಲಿರೋರು ಟೀಚರ್ಸು ಆಯಾ ಎಲ್ಲ ಚೆನ್ನಾಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಆಮೇಲೆ ಮಧ್ಯಾಹ್ನ ಬಂದಳು, ಕರ್ಕೊಂಬಂದ್ವಿ, ಬೇಗನೆ ಕರ್ಕೊಂಡು ಬಂದ್ವಿ. ಆಮೇಲೆ ದೋಸೆ ತಿನ್ನಿಸ್ದೆ. ಲೇಟಾಗಿತ್ತಲ್ಲ, 12:30 ಆಗಿತ್ತಲ್ಲ, ದೋಸೆ ಇಷ್ಟ ಅಂತ. ಸ್ಕೂಲಲ್ಲಿ ಏನೇನಾಯಿತು ಎಲ್ಲ ಹೇಳ್ತಾ ಇದ್ದಾಳೆ. ಆಟ ಸಾಮಾನೆಲ್ಲ ಕೊಟ್ಟರು ಮಿಸ್ಸು, ಗಾನು ಅಳ್ತಾ ಇದ್ಲು ಅಂತೆಲ್ಲ ಹೇಳ್ತಾ ಇದ್ದಾಳೆ. ಮಕ್ಕಳು ದೋಸೆ ಅಂದರೆ ತುಂಬ ಇಷ್ಟಪಡ್ತಾರಲ್ಲ ಫ್ರೆಂಡ್ಸ್. ಎಲ್ಲ ಮಕ್ಕಳು ಹಂಗೇನೆ ಅಲ್ವಾ ಫ್ರೆಂಡ್ಸ್.
ಆಮೇಲೆ ಹಂಗಿಂದ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಬ್ಯಾಂಕಿಗೆ ಹೋಗಿ ಬಂದ್ವಿ. ಮತ್ತು ಸಂಜೆ ನನ್ನ ಮಗಳು ಬರ್ತಡೇ ಇತ್ತು. ಅವಳು ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲ ಸೇರ್ಕೊಂಡು. ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ಲು, ತಮ್ಮ ಕೇಕ್ ತಂದು ಕೊಟ್ಟ ಅಂತ. ಫ್ರೆಂಡ್ಸ್, ಇವತ್ತು ನನ್ನ ಮೊಮ್ಮಗಳು ಫಸ್ಟು ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಬಂದಿದ್ದಾಳೆ. ನೋಡಿ ಫ್ರೆಂಡ್ಸ್, ಎಷ್ಟು ತೀಟ್ಲೆ ಮಾಡ್ತಾರೆ, ಹುಡುಗರಿಗೆ ಬರೆಯಕ್ಕೆ ಬಿಡಲ್ಲ. ಶಿಶ್ವರದಲ್ಲಿ ಏನು ಮಾಡಿದ್ಲೋ ಗೊತ್ತಿಲ್ಲ. ಮಿಸ್ ಅಂತೂ ಅಳ್ಳಿಲ್ಲ ಅಂತ ಹೇಳಿದ್ರು. ನಾವಾದರೆ ಸ್ವಲ್ಪ ಬೇಗನೆ ಹೋಗಿ ಕರ್ಕೊಂಬಂದ್ವಿ ಫಸ್ಟ್ ಡೇ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.